ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಎಲ್ಲರೂ ಸಹ ತಲೆಗಳನ್ನು ಭಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನದ ಈ ಒಂದು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದ್ದೇವೆ ಕರ್ತನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಕರ್ತನೆ ನಾವು ಸೇರಿ ಬಂದು ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಂತೆ ಒಂದು ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ದಿನದಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಸಿದ್ಧರಾಗುತ್ತಿರುವಾಗ ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತಹ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಿದ್ದೇನೆ ಕರ್ತನೆ. ನಮ್ಮೊಂದಿಗೆ ನೀವು ಮಾತನಾಡಿ ನಿಮ್ಮ ಚಿತ್ತವನ್ನು ನಮಗೆ ತಿಳಿಯಪಡಿಸಿ ಹೇಗಾದರೆ ನಾವು ಬದುಕಬೇಕೆಂಬುದಾಗಿ ನೀವು ಆಲೋಚನೆ ಉಳ್ಳವರಾಗಿದ್ದೀರೋ ಕರ್ತನೆ. ಆ ರೀತಿಯಾಗಿ ನಮ್ಮ ಬದುಕುಗಳನ್ನು ಸರಿ ಮಾಡಿಕೊಳ್ಳುವವರಾಗಿರುವಂತೆ ನೀವು ನಮಗೆ ಸಹಾಯ ಮಾಡಿ ನಡೆಸುತ್ತೀರಿ ಅಂತ ನಾವು ನಂಬುತ್ತಿದ್ದೇವೆ. ಇದುವರೆಗೂ ನಡೆಸಿದ್ದೀರಾ ಕರ್ತನೆ, ಅದಕ್ಕಾಗಿ ನಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಸಮಸ್ತವನ್ನು ನೀವು ನಡೆಸುತ್ತೀರಾ ಅಂತ ನಾವು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯ ಅಂತ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ ಕೃಪೆಯಿಂದ ಮತ್ತೊಂದು ವಾರವನ್ನು ದಯಪಾಲಿಸಿ ಆತನ ಮಾತುಗಳನ್ನು ಧ್ಯಾನಿಸುವಂತೆ ಕೃಪೆ ತೋರಿಸಿದಂತ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂತ ಒಂದು ವಿಶೇಷವಾದಂತ ಸಂಗತಿಯನ್ನ ನಾವು ತಿಳಿದುಕೊಳ್ಳೋರಾಗಿರೋಣ. ಪ್ರಿಯರೇ, ಸತ್ಯವೇದ ಗ್ರಂಥವನ್ನು ನಾವು ಒಮ್ಮೆ ತೆಗೆದು ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ 32ನೇ ವಚನದಿಂದ 33ನೇ ವಚನದವರೆಗೆ ಬರೆಯಲ್ಪಟ್ಟಂತ ಆ ಒಂದು ವಾಕ್ಯದ ಭಾಗವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 32-33 ವಚನಗಳು. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಮಾತು, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಈ ಮಾತನ್ನು ನಾವು ಅನೇಕ ಬಾರಿ ಕೇಳಿರಬಹುದು, ಅನೇಕ ದೈವ ಸೇವಕರು ಈ ಮಾತನ್ನ ಉಪಯೋಗಿಸಿರಬಹುದು. ನೀವು ದೇವರ ರಾಜ್ಯಕ್ಕಾಗಿಯೂ ತವಕ ಪಡಬೇಕು ಒಂದು, ಎರಡನೇದು ದೇವರ ನೀತಿಗಾಗಿಯೂ ಸಹ ನೀವು ತವಕ ಪಡಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ, ಯೇಸು ಸ್ವಾಮಿ ಅವರು ಹೇಳ್ತಿದ್ದಾರೆ. ನೀತಿಗಾಗಿ ತವಕ ಪಡುವುದು ಅಂತಂದ್ರೆ ಏನು? ನೀತಿಗಾಗಿ ನಾವು ಬದುಕಬೇಕು ಎಂಬುದಾಗಿ ಯೇಸು ಕ್ರಿಸ್ತರು. ನೀತಿಗಾಗಿ ಬದುಕುವುದು ಅಂತಂದ್ರೆ ಏನು? ನೀತಿಗಾಗಿ ತವಕ ಪಡುವುದು ಅಂತಂದ್ರೆ ಏನು? ಪ್ರಿಯರೇ, ದೇವರು ನಮ್ಮಲ್ಲಿ ಬಯಸುವಂತದ್ದು, ದೇವರು ನಮ್ಮಿಂದ ಇಷ್ಟಪಡುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ, ನೀವು ಲೋಕದಲ್ಲಿರುವವರ ಹಾಗೆ ಲೋಕದಲ್ಲಿ ಏನು ತಿನ್ನಬೇಕು, ಏನು ಕುಡಿಯಬೇಕು, ಈ ವಿಷಯಗಳನ್ನು ಚಿಂತಿಸಬೇಕಾಗಿರುವಂತ ಅವಶ್ಯಕತೆ ನಿಮಗಿಲ್ಲ. ಯಾಕಂತಂದ್ರೆ ಇವುಗಳೆಲ್ಲವೂ ನಿಮಗೆ ಬೇಕೆಂಬುದಾಗಿ ನನಗೆ ಮೊದಲು ಗೊತ್ತು. ಹಾಗಾಗಿ ಈ ವಿಷಯಗಳನ್ನು ಕುರಿತು ನೀವು ಚಿಂತೆ ಮಾಡಬೇಡಿ. ನೀವು ಚಿಂತೆ ಮಾಡಿ ನೀವು ಆಲೋಚನೆ ಮಾಡಬೇಕಾದಂತ ವಿಷಯಗಳು ಕೆಲವಿದ್ದಾವೆ. ಅದರಲ್ಲಿ ಒಂದು, ದೇವರ ರಾಜ್ಯಕ್ಕಾಗಿ ನೀವು ಯೋಚನೆ ಮಾಡಬೇಕು. 2, ಆತನ ನೀತಿಗಾಗಿ ನೀವು ಯೋಚನೆ ಮಾಡಬೇಕು, ತವಕ ಪಡಬೇಕು, ದುಡಿಯಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ನೀತಿ, ಯೇಸು ಕ್ರಿಸ್ತರವರ ನೀತಿ, ಕ್ರೈಸ್ತನ ನೀತಿ, ಕ್ರಿಸ್ತನನ್ನು ನಂಬಿದವನ ನೀತಿ. ಆ ನೀತಿಯನ್ನ ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಪ್ರಿಯರೇ, ನೀತಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನೀತಿಗಾಗಿ ನಾವು ತವಕ ಪಡುವವರಾಗಿರಬೇಕು. ಮೊದಲು ಎಷ್ಟು ರೀತಿಯಾದಂತ ನೀತಿ ಇದೆ ಎಂದು ನಾವು ನೋಡಬೇಕಾದರೆ, ಮತ್ತಾಯನು ಬರೆದಂತ ಸುವಾರ್ತೆಯ ಹಿಂದಿನ ಅಧ್ಯಾಯ, ನಾವು ಇವಾಗ ಓದಿರಂತದ್ದು 6ನೇ ಅಧ್ಯಾಯ 5ನೇ ಅಧ್ಯಾಯದ 20ನೇ ವಚನ ಓದಿಕೊಳ್ಳೋಣ. 5ನೇ ಅಧ್ಯಾಯದ 20ನೇ ವಚನ.
ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಯೇಸು ಕ್ರಿಸ್ತರವರು ಮತ್ತೆ ಇಲ್ಲಿ ನೀತಿಯನ್ನು ಕುರಿತು ಮಾತನಾಡುತ್ತಿದ್ದಾರೆ. ಆ ನೀತಿ ಎಂತಹ ನೀತಿಯಾಗಿರಬೇಕೆಂಬುದಾಗಿ ಮಾತನಾಡುತ್ತಿದ್ದಾರೆ ಅಂತಂದ್ರೆ, ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ನಿಮ್ಮ ನೀತಿ ಹೇಗಿರಬೇಕು ಅಂತಂದ್ರೆ, ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನ ನೀತಿಯಾಗಿರಬೇಕು. ಒಂದು ವೇಳೆ ಆ ನೀತಿ ಹೆಚ್ಚಿನದಾಗಿರದೆ ಹೋದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಶಾಸ್ತ್ರಿಗಳು ಫರಿಸಾಯರು ಸಹ ನೀತಿಯನ್ನು ಹೊಂದಿದ್ದಾರೆ, ನೀತಿಯನ್ನು ಪಡೆದವರಾಗಿದ್ದಾರೆ. ಆದರೆ ಆ ನೀತಿ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ನೀತಿ ಅಲ್ಲ. ಆ ನೀತಿ ಪರಲೋಕವನ್ನು ಪಡೆದುಕೊಳ್ಳುವಷ್ಟು ಗಂಭೀರವಾದಂತ ನೀತಿ ಅಲ್ಲ. ಆ ನೀತಿ ಎಂತದ್ದು ಅಂತಂದ್ರೆ ಪ್ರಿಯರೇ, ಅದು ಪರಲೋಕ ರಾಜ್ಯಕ್ಕೆ ಸೇರುವಂತ ನೀತಿ ಅಲ್ಲ. ಅದಕ್ಕಾಗಿ ನಿಮ್ಮ ನೀತಿ ಹೇಗಿರಬೇಕು ಅಂತಂದ್ರೆ, ಅವರ ನೀತಿಗಿಂತ ಹೆಚ್ಚಾಗಿರಬೇಕು. ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ, ಇವರಿಬ್ಬರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಾಗಿರಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಮಾತನಾಡುತ್ತಿದ್ದಾರೆ. ಕ್ರೈಸ್ತನು ನೀತಿವಂತನಾಗಿರಬೇಕಾಗಿರುವಂತದ್ದು ಎಷ್ಟು ಪ್ರಾಮುಖ್ಯವೋ, ಕ್ರೈಸ್ತನು ನೀತಿವಂತನಾಗಿರಬೇಕಾಗಿರುವಂತದ್ದು ಎಷ್ಟು ಪ್ರಾಮುಖ್ಯವೋ, ಆ ನೀತಿವಂತಿಕೆ ಉನ್ನತವಾಗಿರಬೇಕಾಗಿರುವಂತದ್ದು ಅಷ್ಟೇ ಪ್ರಾಮುಖ್ಯ ಪ್ರಿಯರೇ. ಆ ನೀತಿ ಪರಲೋಕಕ್ಕೆ ಸೇರಿಸುವಂತ ನೀತಿಯಾಗಿರಬೇಕು. ಆ ನೀತಿ ಶಾಸ್ತ್ರಿಗಳ ಫರಿಸಾಯರ ನೀತಿಗಿಂತ ಉನ್ನತವಾಗಿರಬೇಕು. ಮೊದಲು ಈ ಶಾಸ್ತ್ರಿ ಫರಿಸಾಯರ ನೀತಿ ಹೇಗಿದೆ, ಈ ನೀತಿ ಎಂತಹ ನೀತಿ, ಅವರದು ಎಂತಹ ನೀತಿ ಅಂತ ಗೊತ್ತಾದ್ರೆ ನಮ್ಮ ನೀತಿ ಹೇಗಿರಬೇಕು ಅಂತ ನಮಗ್ ಗೊತ್ತಾಗುತ್ತೆ. ಅವರದು ಎಂತಹ ನೀತಿ, ಯಾವ ನೀತಿಯನ್ನು ಕಂಡು ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಅವರ ನೀತಿಗಿಂತ ನಿಮ್ಮ ನೀತಿ ಉನ್ನತವಾಗಿರಬೇಕು ಎಂಬುದಾಗಿ. ಅಂದ್ರೆ ಅವರ ನೀತಿ ಸರಿ ಇಲ್ಲ ಅಂತಾನೆ ತಾನೆ ಯೇಸು ಸ್ವಾಮಿ ಹೇಳ್ತಿರೋದು. ಅವರ ನೀತಿ ಅಷ್ಟು ಕರೆಕ್ಟ್ ಆಗಿಲ್ಲ ಅಂತ ತಾನೆ ಯೇಸು ಕ್ರಿಸ್ತರು ಹೇಳ್ತಿರೋದು. ಏನಾಗಿದೆ ಅವರ ನೀತಿಗೆ, ಅವರ ನೀತಿ ಹೇಗಿದೆ, ಇದನ್ನು ನಾವು ನೋಡುವುದಾದರೆ ಮತ್ತಾಯನು ಬರೆದಂತ ಸುವಾರ್ತೆಯ 23ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಮತ್ತಾಯನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯದ ಪ್ರಾರಂಭದ ವಚನ, 23 ಮೊದಲನೇ ವಚನ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಮೋಶೆಯ ಪೀಠದಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ ಶಾಸ್ತ್ರಿಗಳು ಫರಿಸಾಯರು. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಶಾಸ್ತ್ರಿಗಳ ನೀತಿ ಎಂತಹ ನೀತಿ, ಶಾಸ್ತ್ರಿಗಳಲ್ಲಿರುವಂತಹ ನೀತಿ ಎಂತಹ ನೀತಿ ಅಂತಂದ್ರೆ, ಅವರು ಮೋಶೆಯ ಪೀಠದಲ್ಲಿ ಕುಳಿತುಕೊಳ್ಳುತ್ತಾರೆ. ಮೋಶೆಯ ಪೀಠದಲ್ಲಿ ಕುಳಿತುಕೊಂಡು ಅನೇಕರಿಗೆ ಬೋಧನೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ನಿಮಗೊಂದು ಗಮನಿಕೆಯನ್ನು ಹೇಳ್ತಿದ್ದೇನೆ ಎಂದು ಯೇಸು ಕ್ರಿಸ್ತರು ಹೇಳ್ತಿರುವಂತ ಮಾತೇನಂತಂದ್ರೆ, ನೀವು ಅವರು ಹೇಳಿದಂತೆ ಮಾಡಿರಿ, ಅದನ್ನು ಕಾಪಾಡಿಕೊಳ್ಳಿರಿ. ಅವರು ಏನಾದ್ರೂ ಹೇಳ್ತಾರಲ್ಲ, ಕಾಪಾಡಿಕೊಳ್ಳ್ರಿ, ಅವರು ಹೇಳಿದಂತೆ ಮಾಡಿ. ಆದರೆ ಅವರ ಬದುಕುಗಳನ್ನ ನೋಡಿ ಅವರ ಹಾಗೆ ಬದುಕಬೇಕೆಂಬುದಾಗಿ ನೀವು ಯೋಚನೆ ಮಾಡಬೇಡಿ. ಯಾಕೆಂತಂದ್ರೆ ಅವರು ಹೇಳುತ್ತಾರೆ ಹೊರತು ಮಾಡುವುದಿಲ್ಲ. ಇದು ಶಾಸ್ತ್ರಿಗಳ ನೀತಿ, ಇದು ಫರಿಸಾಯರ ನೀತಿ. ಅವರು ಬೋಧಿಸುತ್ತಾರೆ ಆದ್ರೆ ಅದನ್ನ ಮಾಡುವುದಿಲ್ಲ, ಅವರು ಹೇಳ್ತಾರೆ ಆದ್ರೆ ಅದನ್ನ ಮಾಡುವುದಿಲ್ಲ. ಪ್ರಿಯ ಕ್ರೈಸ್ತರೇ, ಕ್ರೈಸ್ತನ ನೀತಿ ಹೇಗಿದೆ ಈ ದಿನದಲ್ಲಿ? ಕೇವಲ ಹೇಳುವಂತ ನೀತಿ, ಬೋಧಿಸುವಂತ ನೀತಿ, ಕೇಳುವಂತ ನೀತಿಯಾಗಿದೆಯಾ, ಅಥವಾ ಆ ನೀತಿಯ ಪ್ರಕಾರವಾಗಿ ಬದುಕುವಂತ, ಆ ಹೇಳಿದಂತ ಮಾತುಗಳ ಪ್ರಕಾರವಾಗಿ ಬದುಕುವಂತ ನೀತಿಯಾಗಿದೆಯಾ? ನಿಮ್ಮ ನೀತಿ ಉನ್ನತವಾಗಿರಬೇಕು. ನಿಮ್ಮ ನೀತಿ ಅವರ ನೀತಿಗಿಂತ ಅಧಿಕವಾಗಿರಬೇಕು.
ಆ ನೀತಿ ಪರಲೋಕವನ್ನ ಸೇರಿಸುವಂತ ನೀತಿಯಾಗಿರಬೇಕು. ಆ ನೀತಿ ದೇವರಿಗೆ ಮೆಚ್ಚುಗೆಯಾಗಿರುವಂತ ನೀತಿಯಾಗಿರಬೇಕು. ಪ್ರಿಯರೇ, ಯಾವತ್ತೂ ಸಹ ಕ್ರೈಸ್ತರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನೋ ಗೊತ್ತಾ? ಸಮಾಜದಲ್ಲಿ ಹೇಗಾದರೆ ಹೀರೋಸ್ಗೆ ಫ್ಯಾನ್ ಬೇಸ್ ಇರುತ್ತೋ, ಹೀರೋಸ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಆತರ ಇರುತ್ತೋ, ಒಬ್ರು ಹೀರೋ ಆದ್ರೆ ಇನ್ನೊಬ್ರಿಗೆ ಆಗದೆ ಇರುವಂತದ್ದು, ಒಬ್ರು ಹೀರೋ ಮೂವಿ ಬಂದ್ರೆ ಇನ್ನೊಬ್ರು ಅದನ್ನ ಪ್ರಮೋಟ್ ಮಾಡಿ ಅವರ ಮಧ್ಯದಲ್ಲಿ ಜಗಳ ಬರುವಂತದ್ದು, ಇದನ್ನ ಹೆಂಗಾದ್ರೆ ನಾವು ಕಾಣ್ತೇವೋ ಸಮಾಜದಲ್ಲಿ, ಕ್ರೈಸ್ತರಲ್ಲೂ ಬೋಧಕರಲ್ಲೂ ಕೂಡ ಇಂಥ ಫ್ಯಾನ್ ಬೇಸ್ ಹೆಚ್ಚಾಗಿದೆ. ಹೇಗೆ ಹೇಗೆ ಅಂತಂದ್ರೆ, ಒಬ್ಬರ ದೈವ ಸೇವಕರನ್ನ ಕಂಡ್ರೆ ಇನ್ನೊಬ್ಬರ ಇನ್ನೊಂದು ಆ, ಭಕ್ತನಿಗೆ ಅಂತಂದ್ರೆ ಇನ್ನೊಂದು ಫಾಲೋವರ್ಗೆ ಇಷ್ಟ ಆಗಲ್ಲ. ಅವರ ವಾಕ್ಯ, ಅವರ ಬೋಧನೆಗಳು ಅಂತಂದ್ರೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಈ ಈ ವ್ಯಕ್ತಿ ಫಾಲೋ ಮಾಡುವಂತ ದೈವ ಸೇವಕನು ಬೇರೆ, ಈ ವ್ಯಕ್ತಿಯ ಹೀರೋನೇ ಬೇರೆ. ಬೇಕಾದ್ರೆ ಅವ್ರಿಗೋಸ್ಕರ ಜಗಳಗಳು ಮಾಡ್ತಾರೆ, ಅವ್ರಿಗೋಸ್ಕರ ಏನಾದ್ರೂ ಮಾಡೋದಕ್ಕೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತಂದ್ರೆ, ನಾವು ಯಾವತ್ತೂ ಕೂಡ ಮನುಷ್ಯರನ್ನು ಹಿಂಬಾಲಿಸುವವರಾಗಿ ನಾವು ಇರಬಾರದು. ಮನುಷ್ಯರ ಹಿಂದೆ ಹೋಗುವವರಾಗಿ ನಾವು ಎಂದಿಗೂ ಇರಬಾರದು. ಯಾಕೆಂತಂದ್ರೆ ಮನುಷ್ಯರನ್ನು ಹಿಂಬಾಲಿಸುವವರಾಗಿ ನಾವಿದ್ದರೆ, ಮನುಷ್ಯರ ಹಿಂದೆ ನಾವು ಹೋಗುವವರಾಗಿದ್ದರೆ, ಮನುಷ್ಯರ ಮಾತನ್ನು ನಾವು ಕೇಳಿಸಿಕೊಂಡು ಆ ಮಾತುಗಳನ್ನ ನಾವು ಹಿಂಬಾಲಿಸಬೇಕು ಅಂತ ಅಂದುಕೊಳ್ಳುವಂಥದ್ದು ತಪ್ಪಾದಂತ ಮಾತು. ಯೇಸುಕ್ರಿಸ್ತರು ಹೇಳ್ತಿರುವಂತ ಮಾತೇನಂತಂದ್ರೆ, ನೀವು ಶಾಸ್ತ್ರಿಗಳು ಫರಿಸಾಯರನ್ನ ನೋಡ್ತಿದ್ದೀರಲ್ಲ, ಅವ್ರು ಹೇಳ್ತಿರುವಂತ ಮಾತುಗಳು ಒಳ್ಳೇದು, ಧರ್ಮಶಾಸ್ತ್ರದಿಂದ ತೆಗೆಯುತ್ತಿರುವಂತ ಮಾತು, ದೇವರ ಮಾತುಗಳನ್ನ ಅವರು ಬೋಧಿಸ್ತಿದ್ದಾರೆ. ಅದು ತಪ್ಪು ಎಂದು ನಾನು ಹೇಳ್ತಿಲ್ಲ. ಅವರು ಹೇಳಿದಂತೆ ನೀವು ಮಾಡಿ. ಅವ್ರು ಹೇಳ್ತಿರುವಂತ ಮಾತು ಸತ್ಯವಾದಂತ ಮಾತು, ನಿಜವಾದಂತ ಮಾತು, ಅದು ದೇವರ ಮಾತು. ಆದರೆ ಒಂದು ನಿಮಗೆ ಹೇಳ್ತೇನೆ, ಅವರ ಪರ್ಸನಲ್ ಜೀವನಗಳನ್ನ ನೀವು ನೋಡ್ಬೇಡಿ, ಅವರ ಅಂತರಂಗ ಬದುಕುಗಳನ್ನ ನೀವು ನೋಡ್ಬೇಡಿ. ಯಾಕೆಂತಂದ್ರೆ ಅವರು ಹೇಳ್ತಾರೆ ಹೊರತು ಮಾಡುದಿಲ್ಲ. ಯಾವ ದೈವ ಸೇವಕರನ್ನಾಗಲಿ, ಯಾವ ಬೋಧಕರನ್ನಾಗಲಿ ಪ್ರಿಯರೇ, ನಾವು ದೂರದಿಂದ ನೋಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಹತ್ತಿರದಿಂದ ಅವ್ರನ್ನ ನೋಡ್ಬೇಕು, ಹತ್ತಿರದಿಂದ ಅವರ ಸಹವಾಸವನ್ನ ನಾನು ಪಡೆಯಬೇಕು ಎಂದು ಒಂದು ವೇಳೆ ಅವರ ಜೊತೆಗೆ, ಅವರ ಹತ್ತಿರಕ್ಕೆ ನಾವು ಹೋಗುವುದಾದ್ರೆ ಪ್ರಿಯರೇ, ನಮಗೆ ದೂರದಿಂದ ಇದ್ದಷ್ಟು ಪ್ರೀತಿ ಹತ್ತಿರ ಇದ್ದಾಗ ನಮಗೆ ಸಿಗೋದಿಲ್ಲ. ದೂರದಲ್ಲಿ ನಮಗೆ ಇದ್ದಷ್ಟು ಪ್ರೀತಿ ಹತ್ತಿರಕ್ಕೆ ನಾವು ಹೋದಾಗ ನಮಗೆ ಆ ಪ್ರೀತಿ ನಮಗೆ ಸಿಗೋದಿಲ್ಲ. ಹಾಗಾಗಿ ದೇವರ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ, ಮನುಷ್ಯರನ್ನು ಯಾವತ್ತಿಗೂ ನಾವು ನೋಡಬಾರದು. ಮನುಷ್ಯರನ್ನು ಯಾವತ್ತಿಗೂ ನಾವು ನೋಡಬಾರದು. ಯಾಕಂತಂದ್ರೆ ನಮ್ಮ ನೀತಿ ಆ ನೀತಿಗಿಂತ ಉನ್ನತವಾಗಿರುವಂತದ್ದಾಗಿದೆ. ನಮ್ಮ ನೀತಿ ಅವರ ಮಾತುಗಳಿಗಿಂತ, ಅವರ ಅಂತರಂಗ ಜೀವನಕ್ಕಿಂತ ಉನ್ನತವಾಗಿರುವಂತ ನೀತಿಯಾಗಿರಬೇಕಾಗಿರುವಂತದ್ದಾಗಿದೆ. ಯೇಸು ಕ್ರಿಸ್ತರು ಹೇಳ್ತಿರುವಂತದ್ದು ಅದೇ. ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ, ಅವರ ನೀತಿಗಿಂತ ನಿಮ್ಮ ನೀತಿ ಉನ್ನತವಾಗಿರಬೇಕು, ಅಧಿಕವಾಗಿರಬೇಕು. ಯಾಕಂತಂದ್ರೆ ಅವರ ನೀತಿ ಪರಲೋಕವನ್ನು ಸೇರಿಸುವಂತ ನೀತಿ ಅಲ್ಲ, ನಿಮ್ಮ ನೀತಿ ಪರಲೋಕವನ್ನ ಸೇರಿಸುವಂತ ನೀತಿ ಆಗಿರಬೇಕು. ಅವರ ನೀತಿ ಎಂತದ್ದು ಅಂತಂದ್ರೆ, ಅವರು ಹೇಳುತ್ತಾರೆ ಹೊರತು ಮಾಡುವುದಿಲ್ಲ. ಹೇಳುತ್ತಾರೆ ಹೊರತು ಮಾಡುವುದಿಲ್ಲ ಅಂದ್ರೆ, ಹೇಳಿ ಮಾಡದೆ ಹೋದರೆ ಪರಲೋಕ ಇಲ್ಲ. ಹೇಳಿ ಅದರ ಪ್ರಕಾರವಾಗಿ ಜೀವಿಸದೆ ಹೋದರೆ ಪರಲೋಕವಿಲ್ಲ. ಹಾಗಾಗಿ ಪ್ರಿಯರೇ, ದೈವ ಸೇವಕರ ಪರ್ಸನಲ್ ಲೈಫ್ಗೆ ಯಾವತ್ತು ನಾವು ಕಾಲಿಡಬಾರದು. ದೈವ ಸೇವಕರ, ಬೋಧಕರ ಪರ್ಸನಲ್ ಲೈಫ್ ಅಲ್ಲಿ ಯಾವತ್ತು ನಾವು ಹೋಗಬಾರದು. ಒಂದು ವೇಳೆ ಹೋದರೆ ಅದು ಕೆಲವೊಮ್ಮೆ ನಮ್ಗೆ ಇಷ್ಟ ಆಗಬಹುದು, ಇಷ್ಟ ಆಗದೆ ಇರಬಹುದು. ಇಷ್ಟ ಆಗದೆ ಇದ್ದಾಗ್ಯೂ ಕೂಡ ಮೊದಲಿದ್ದ ಹಾಗೆ ಇರುವ ಕೆಪಾಸಿಟಿ ನಮ್ಮಲ್ಲಿದ್ರೆ ಮುಂದಕ್ಕೆ ಹೋಗ್ಬೇಕೆ ಹೊರತು, ಇಷ್ಟ ಆಗದೆ ಇದ್ದಾಗ ನಮ್ಮ ಮನಸ್ಸು ಬದಲಾಗುವ ರೀತಿಯಲ್ಲಿ ನಾವಿದ್ದರೆ ಪ್ರಿಯರೇ, ನಾವು ಯಾವತ್ತಿಗೂ ಕೂಡ ಬೋಧಕರ ಪರ್ಸನಲ್ ಲೈಫ್ಸ್ಗೆ ನಾವು ಹೋಗಬಾರದು. ಅದು ಸರಿಯಾದಂತದ್ದಲ್ಲ, ಸರಿಯಾದಂತ ಪದ್ಧತಿ ಅಲ್ಲ. ಅದು ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರುವಂತದ್ದು. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತರವರು ಹೇಳ್ತಿರುವಂತ ಮಾತು, ನಿಮ್ಮ ನೀತಿ ಅಧಿಕವಾಗಿರಬೇಕು, ನಿಮ್ಮ ನೀತಿ ಉನ್ನತವಾಗಿರಬೇಕು, ನಿಮ್ಮ ನೀತಿ ಶ್ರೇಷ್ಠವಾದದ್ದಾಗಿರಬೇಕು. ಕ್ರೈಸ್ತರ ನೀತಿ ಅಷ್ಟು ಶ್ರೇಷ್ಠವಾಗಿದೆಯಾ? ನನ್ನ ನೀತಿ, ನಮ್ಮ ನೀತಿ ಅಷ್ಟು ಬೆಳವುಳ್ಳದ್ದಾಗಿದೆಯಾ ಪ್ರಿಯರೇ? ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ನೀತಿ ಎಂಥ ನೀತಿ ಅಂತಂದ್ರೆ, ಇತರರಿಗೆ ಬೋಧಿಸುವಂತ ನೀತಿ ಮಾತ್ರವಲ್ಲ, ಇತರರಿಗೆ ಬೋಧಿಸಿದ ನಂತರ ಬದುಕಬೇಕಾಗಿರುವಂತ ನೀತಿ. ಇತರರಿಗೆ ಬೋಧಿಸಿದ ನಂತರ ಆ ರೀತಿಯಾಗಿ ಹೇಳಿದವನು ಪ್ರಕಟಿಸಿದವನು ನಿಜವಾಗಲೂ ಬದುಕುತ್ತಿದ್ದಾನ? ಇದು
ದೇವರು ಕಾಣುವಂತ ನೀತಿ. ಹಾಗಾಗಿ ನಮ್ಮ ನೀತಿ ಹೇಗಿದೆ? ಕ್ರೈಸ್ತರ ನೀತಿ ಹೇಗಿದೆ? ಕ್ರೈಸ್ತನ ನೀತಿ ಹೇಗಿದೆ? ಹೇಗಿರಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಹೇಗಿದೆ ಎಂಬುದಾಗಿ ದೇವರು ಬೋಧಿಸುತ್ತಿದ್ದಾರೆ. ಅದೇ ಅಧ್ಯಾಯದ 16ನೇ ವಚನ ಓದಿಕೊಳ್ಳೋಣ. ಅದೇ 23ನೇ ಅಧ್ಯಾಯದ 16ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಯ್ಯೋ, ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ. ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಬೇಕೆಂದು ನೀವು ಹೇಳುತ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಒಬ್ಬನು ಯಜ್ಞವೇದಿಯ ಮೇಲೆ ಥ್ಯಾಂಕ್ ಯು. ಯೇಸು ಕ್ರಿಸ್ತರು ಅವರ ಒಂದು ನೀತಿಯನ್ನ ವಿವರಿಸುವುದಕ್ಕೆ ನಮಗೆ ಪ್ರಯತ್ನ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತರವರು ಶಾಸ್ತ್ರಿಗಳ, ಫರಿಸಾಯರ ಆ ನೀತಿ, ಅವರ ಒಂದು ಭಕ್ತಿ, ಅವರ ಒಂದು ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುವಂತ ಕ್ರಮದಲ್ಲಿ ಈ ಒಂದು ಪೂರ್ತಿ ಅಧ್ಯಾಯಗಳನ್ನ ನಾವು ನೋಡುವುದಾದರೆ, ಆ ಪೂರ್ತಿ ಅಧ್ಯಾಯಗಳಲ್ಲಿ ಅವರ ವರ್ತನೆ, ಶಾಸ್ತ್ರಿಗಳು, ಫರಿಸಾಯರು ಹೇಗಿದ್ದಾರೆ ಎನ್ನುವಂಥದ್ದನ್ನ ವಿವರವಾಗಿ ಬೋಧಿಸುತ್ತಿದ್ದಾರೆ ಯೇಸು ಕ್ರಿಸ್ತರು. ಹಾಗೆ ಬೋಧಿಸುತ್ತಾ ಹೇಳುತ್ತಿರುವಂತ ಮಾತು, ಅಯ್ಯೋ ದಾರಿ ತೋರಿಸುವ ಕುರುಡರೇ. ಇವರೇನಾಗಿದ್ದಾರೆ ಅಂತಂದ್ರೆ ದಾರಿ ತೋರಿಸುವ ಕುರುಡರು. ಯಾಕಂತಂದ್ರೆ ಇವರು ಹೇಳುತ್ತಾರೆ, ಆದ್ರೆ ಅದನ್ನ ಮಾಡಲ್ಲ. ದಾರಿ ಗೊತ್ತು, ಆದ್ರೆ ಇವರು ಯಾವತ್ತೂ ಆ ದಾರಿಯಲ್ಲಿ ಹೋಗಿಲ್ಲ. ದಾರಿ ಗೊತ್ತು, ಆದ್ರೆ ಯಾವತ್ತೂ ಇವರು ಆ ದಾರಿಯಲ್ಲಿ ಹೋಗಿಲ್ಲ. ಅದಕ್ಕೆ ದಾರಿ ತೋರಿಸುವ ಕುರುಡರೇ. ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ. ಆದ್ರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕೆಂದು ನೀವು ಹೇಳುತ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ, ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಯಾವುದು ಹೆಚ್ಚಿನದು? ಒಬ್ಬನು ಬಂದು ದೇವಾಲಯದ ಮೇಲೆ ಆಣೆ ಇಟ್ಟು ಏನಾದ್ರೂ ಮಾತು ಕೊಟ್ರೆ, ಆಣೆ ಇಟ್ಟು ಏನಾದ್ರೂ ಹೇಳಿದ್ರೆ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ದೇವಾಲಯದ ಒಳಗಿರುವಂತ ಚಿನ್ನದ ಮೇಲೆ ಇಟ್ಟು ಆಣೆ ಇಟ್ಟರೆ ಅದನ್ನ ನೀವು ಮಾಡಲೇಬೇಕೆಂಬುದಾಗಿ ನೀವು ಹೇಳ್ತೀರಲ್ಲ. ಯಾವುದು ಶ್ರೇಷ್ಠವಾದದ್ದು? ಯಾವುದು ಬೆಳೆ ಉಳ್ಳದ್ದು? ಯಾವುದನ್ನ ನಾವು ಹಿಂಬಾಲಿಸುವವರಾಗಿರಬೇಕು? ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಲೋಕಕ್ಕೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡುತ್ತಾ, ದೇವರ ವಾಕ್ಯವನ್ನು ಬಿಟ್ಟು, ದೇವರ ಸಭೆಯನ್ನು ಬಿಟ್ಟು, ದೇವರ ಸೇವೆಯನ್ನು ಬಿಟ್ಟು ಲೌಕಿಕವಾದಂತ ಕ್ರಿಯೆಗಳಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡುವವರಾಗಿದ್ದರೆ ನಮ್ಮ ನೀತಿ ಯೇಸು ಕ್ರಿಸ್ತರವರು ಬರಬೇಕು ಎಂದುಕೊಂಡಿರುವಂತ ನೀತಿಯ ಹಾಗೆ ನಮ್ಮ ನೀತಿ ಇಲ್ಲ. ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ ಹೇಗಾದ್ರೆ ಕೇವಲ ಕಣ್ಣಿಗೆ ಕಾಣುವಂತ ನೀತಿಯಾಗಿದೆಯೋ, ಕೇವಲ ಬೋಧಿಸುವಂತ ನೀತಿಯಾಗಿದೆಯೋ ಪ್ರಿಯರೇ, ಈ ದಿನದಲ್ಲಿ ಕ್ರೈಸ್ತರ ನೀತಿ ಹಾಗೆ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ. ಅನೇಕ ಕ್ರೈಸ್ತರು, ಅನೇಕ ಬೋಧಕರು ಪ್ರಿಯರೇ, ಅವರ ಜೀವನಗಳಲ್ಲಿ ಹೇಳುವಂತ ಮಾತಿನ ಪ್ರಕಾರವಾಗಿ ಬದುಕೋದಕ್ಕೆ ಬದುಕುತ್ತಿಲ್ಲ. ನಮ್ಮ ಜೀವನಗಳಲ್ಲಿ ಹಾಗಿರಬಾರದೆಂಬುದಾಗಿಯೇ ಈ ಪ್ರತಿದಿನ ನಡೆಯುವಂತೆ ಒಂದು ಮುಂಜಾನೆ ಕಾರ್ಯಕ್ರಮಗಳಲ್ಲಿ ಏನ್ ಬೋಧಿಸಲ್ಪಡುತ್ತೆ ಅಂತಂದ್ರೆ, ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ಳುವಂತ ಮಾತುಗಳು, ನಮ್ಮ ಜೀವನಗಳನ್ನು ಸರಿ ಮಾಡಿಕೊಳ್ಳುವಂತ ಮಾತುಗಳು. ದೇವರು ಹೇಗಾದ್ರೆ ಬದುಕಬೇಕೆಂಬುದಾಗಿ ನಮ್ಮ ಮೇಲೆ ಆಸೆ ಇಟ್ಟಿಕೊಂಡಿದ್ದಾರೋ ಆ ಆಸೆಗಳನ್ನ ನೆರವೇರಿಸುವಂತ ಮಾತುಗಳನ್ನ ನಾವು ಕೇಳ್ತಿದ್ದೇವೆ. ಆ ಮಾತುಗಳನ್ನು ಕೇಳುವಂತ ಕ್ರಮದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಿರುವಂತ ಮಾತು, ನಿಮ್ಮ ನೀತಿ ಅಧಿಕವಾಗಿರಬೇಕು, ನಿಮ್ಮ ನೀತಿ ಶ್ರೇಷ್ಠವಾಗಿರಬೇಕು, ನಿಮ್ಮ ನೀತಿ ಅಮೂಲ್ಯವಾದಂತ ನೀತಿಯಾಗಿರಬೇಕು. ಆ ನೀತಿಯನ್ನು ಕಂಡಾಗ ನಾನು ಪರಲೋಕವನ್ನು ಕೊಡುವಷ್ಟು ನೀತಿ ನಿಮ್ಮಲ್ಲಿರಬೇಕು. ಒಂದು ವೇಳೆ ಆ ರೀತಿ ನಿಮ್ಮಲ್ಲಿಲ್ಲದೆ ಹೋದರೆ ನಾನು ನಿಮಗೆ ಪರಲೋಕವನ್ನು ಕೊಡುವುದಿಲ್ಲ. ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ, ಆ ನೀತಿಗಿಂತ ನಿಮ್ಮ ನೀತಿ ಅಧಿಕವಾಗಿರಬೇಕು. ಅವರ ನೀತಿಗಿಂತ ನಿಮ್ಮ ನೀತಿ ಶ್ರೇಷ್ಠವಾಗಿರಬೇಕು. ಅವರ ನೀತಿಗಿಂತ ನಿಮ್ಮ ನೀತಿ ಅಮೂಲ್ಯವಾಗಿರಬೇಕು. ಯಾಕಂತಂದ್ರೆ ಅವರು ಬೋಧಿಸುತ್ತಾರೆ ಹೊರತು ಮಾಡುವುದಿಲ್ಲ. ಅವರು ಆಣೆ ಇಟ್ಟರೆ, ದೇವಾಲಯದ ಮೇಲೆ ಆಣೆ ಇಟ್ಟರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅವರು. ಆದರೆ ದೇವಾಲಯದೊಳಗಿರುವಂತಹ ಚಿನ್ನದ ಮೇಲೆ ಆಣೆ ಇಟ್ಟರೆ ಮಾತ್ರ ಅದನ್ನ ಮಾಡ್ಲೇಬೇಕು ಎಂಬುದಾಗಿ ಸೀರಿಯಸ್ ಆಗಿ ತಗೊಳ್ತಾರೆ. ಮೆಟೀರಿಯಲಿಸ್ಟಿಕ್ ಥಿಂಗ್ ಮೇಲೆ ಇರುವಂತ ಇಂಟ್ರೆಸ್ಟ್ ಅವರಿಗೆ ದೇವರ ಮೇಲೆ ಇಲ್ಲ.
ವಸ್ತುಗಳ ಮೇಲಿರುವಂತಹ ಒಂದು ಇಂಟ್ರೆಸ್ಟ್ ಅವರಿಗೆ ದೇವರ ಮೇಲೆ ಇಲ್ಲ. ಪ್ರಿಯ ಕ್ರೈಸ್ತರೇ, ನಮ್ಮ ನೀತಿ ಹೇಗಿದೆ? ನಮ್ಮ ನೀತಿಯನ್ನು ನಾವು ಕಾಪಾಡಿಕೊಂಡಿದ್ದೇವಾ? ನಮ್ಮ ನೀತಿಯನ್ನು ನಾವು ಸರಿ ಮಾಡಿಕೊಂಡಿದ್ದೇವಾ? ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ. ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ, ಅದು ಕೇವಲ ಶಾಸ್ತ್ರಿಗಳು ಫರಿಸಾಯರುಗಳು 2000 ವರ್ಷಗಳಿಂದ ಇರುವಂತಹ ಜನಾಂಗದಲ್ಲಿರುವಂತಹ ನೀತಿ ಅಂತ ನಾವು ಅಂದುಕೊಂಡ್ರೆ ಕೇವಲ ಅಲ್ಲಿಗೆ ಮಾತ್ರ ನಿಂತೋಗಿಲ್ಲ ಪ್ರಿಯರೇ. ಇದು ಕ್ರೈಸ್ತರಲ್ಲೂ ಅದು ಪ್ರಾರಂಭವಾಗಿದೆ. ಕ್ರೈಸ್ತರಲ್ಲಿರುವಂತಹ ಅನೇಕ ಬೋಧಕರಲ್ಲಿರುವಂತಹ ಕೆಟ್ಟ ಗುಣಲಕ್ಷಣವೇ ಈ ಒಂದು ನೀತಿ. ಅಂದರೆ ಬೋಧಿಸುವಂತ ನೀತಿ, ಮಾಡದೇ ಇರುವಂತ ನೀತಿ, ಪ್ರಕಟಿಸುವಂತ ರೀತಿ, ಹೋಗದೇ ಇರುವಂತ ರೀತಿ, ಮಾರ್ಗವನ್ನು ತೋರಿಸುವಂತ ರೀತಿ, ಆದ್ರೆ ಎಂದಿಗೂ ಆ ಮಾರ್ಗದಲ್ಲಿ ನಡೆಯದೇ ಇರುವಂತ ನೀತಿ. ಅಂತ ನೀತಿಗೆ ಪರಲೋಕ ಇಲ್ಲ. ಅಂತ ನೀತಿ ಪರಲೋಕ ಸೇರುವುದಿಲ್ಲ ಪ್ರಿಯರೇ. ಹಾಗೆ ನಿಮ್ಮ ನೀತಿ ಅಧಿಕವಾಗಿರಬೇಕು. ನಮ್ಮ ನೀತಿ ಶ್ರೇಷ್ಠವಾಗಿರಬೇಕು ದೇವರ ಸಮ್ಮುಖದಲ್ಲಿ. ನಮ್ಮ ನೀತಿ ಅಮೂಲ್ಯವಾದದ್ದಾಗಿ ದೇವರು ಎಣಿಸುವಂತ ನೀತಿಯಾಗಿರಬೇಕು ಪ್ರಿಯರೇ. ಇನ್ನು ಮುಂದೆ ಬರೆಯಲ್ಪಟ್ಟಿರುವಂತ ಕೆಲವು ಮಾತುಗಳೆಲ್ಲ ನಾವು ನೋಡಿಕೊಳ್ಳೋಣ. 23ನೇ ಅಧ್ಯಾಯದ 23ನೇ ವಚನ. 23ನೇ ಅಧ್ಯಾಯದ 23ನೇ ವಚನ ನಾವು ಓದಿಕೊಳ್ಳೋಣ. ಅಯ್ಯೋ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸುವವರು, ಒಂಟೆ ನುಂಗುವವರು. ಅಯ್ಯೋ. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರು ಈ ನೀತಿಯನ್ನು ಕುರಿತು ವಿವರಣೆ ಮಾಡುತ್ತಿದ್ದಾರೆ. ಈ ಒಂದು ಶಾಸ್ತ್ರಿಗಳ ಫರಿಸಾಯರ ನೀತಿಯನ್ನು ವಿವರಣೆಯಾಗಿ ನಮಗೆ ಹೇಳೋದಕ್ಕೆ ವಿವರಿಸುತ್ತಿದ್ದಾರೆ. ಏನಂತ ವಿವರಿಸುತ್ತಿದ್ದಾರೆ ಅಂತಂದ್ರೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಹೊಂದುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಿ. ನೀವು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು. ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು, ಈ 3 ಧರ್ಮಶಾಸ್ತ್ರದಲ್ಲಿ ಗೌರವವಾದವುಗಳು. ಮೋಸ್ಟ್ ರೆಸ್ಪೆಕ್ಟೆಡ್ ಕ್ಯಾರೆಕ್ಟರ್ಸ್, ಮೋಸ್ಟ್ ರೆಸ್ಪೆಕ್ಟೆಡ್ ಲಕ್ಷಣಗಳಿವೆಲ್ಲ. ನ್ಯಾಯದ ಪ್ರಕಾರವಾಗಿ ನಡೆಯುವಂಥದ್ದು, ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥದ್ದು, ಕರುಣೆಯಲ್ಲಿ ಯಥಾ ಪ್ರಕಾರವಾಗಿರುವಂಥದ್ದು, ಶ್ರೇಷ್ಠವಾದದ್ದು, ಗೌರವವನ್ನು ತರುವಂಥದ್ದು. ನೀವು ಇದನ್ನು ಮಾಡಬೇಕಾಗಿರುವಂತ ಸ್ಥಿತಿಯಲ್ಲಿ ಇದನ್ನು ಬಿಟ್ಟು 10ರಲ್ಲೊಂದು ಪಾಲು ಹೊಂದುತ್ತಿದ್ದೀರಾ. ಇದನ್ನು ಸರಿಯಾಗಿ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕಾದರೆ, ಇದನ್ನು ಸರಿಯಾಗಿ ಮಾಡಬೇಕೆಂಬುವಂತ ಜ್ಞಾನ ನಿಮ್ಮಲ್ಲಿರಬೇಕಾದರೆ, ನ್ಯಾಯವನ್ನು ಆಚರಿಸುವಂಥದ್ದು, ಕರುಣೆಯನ್ನು ತೋರಿಸುವಂಥದ್ದು, ನೀತಿಯ ಮಾರ್ಗದಲ್ಲಿ ಬದುಕುವಂಥದ್ದು, ಇದು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು ಎಂದು ನಿಮಗೆ ಅರ್ಥ ಆಗ್ತಿಲ್ವಾ? ನಿಮಗೆ ಏನ್ ಬೋಧಿಸುತ್ತಿದ್ದೀರಾ ವಾಕ್ಯವನ್ನ? ಏನ್ ಪ್ರಕಟಿಸುತ್ತಿದ್ದೀರಾ ವಾಕ್ಯವನ್ನ? ಏನ್ ಹೇಳ್ತಿದ್ದೀರಾ ನೀವು ಸಮಾಜಕ್ಕೆ ವಾಕ್ಯವನ್ನ? ಗೊತ್ತಾ ನಿಮಗೆ ವಾಕ್ಯ? ಬದುಕ್ತಿದ್ದೀರಾ ವಾಕ್ಯದ ಪ್ರಕಾರವಾಗಿ? ನಡೀತಿದ್ದೀರಾ ವಾಕ್ಯದ ಪ್ರಕಾರವಾಗಿ? ನಿಮ್ಮ ಜೀವನಗಳಲ್ಲಿ ಬರದೇ ಇರುವಂತ ಬದಲಾವಣೆಯನ್ನ ಇತರರ ಜೀವನದಲ್ಲಿ ಬಯಸುವುದು ಹೇಗೆ ಸಾಧ್ಯ? ಮೊದಲು ನೀವು ಬದಲಾಗಿ ನಿಮ್ಮ ಜೀವನಗಳನ್ನು ಬದಲಾಯಿಸಿಕೊಳ್ಳಿ. ಇದು ಸರಿಯಾದಂತ ನೀತಿ ಅಲ್ಲ. ಇದು ದೇವರು ಬಯಸುವಂತ ನೀತಿ ಅಲ್ಲ. ಇದು ದೇವರಿಗೆ ಇಷ್ಟ ಆಗುವಂತ ನೀತಿ ಅಲ್ಲ. ದೇವರಿಗೆ ಇಷ್ಟ ಆಗುವಂತ ನೀತಿ, ದೇವರು ಬಯಸುವಂತ ನೀತಿ, ದೇವರು ಮೆಚ್ಚುವಂತ ನೀತಿ ಎಂತದ್ದು ಅಂತಂದ್ರೆ, ಕೇವಲ ಹೇಳುವಂತವರು ಮಾತ್ರವಲ್ಲದೆ ಆ ಹೇಳಿದಂತ ಮಾತುಗಳ ಪ್ರಕಾರವಾಗಿ ನಡೆಯುವಂತವರಾಗಿರುವಂತವರೇ ದೇವರಿಗೆ ಮೆಚ್ಚುಗೆ ಆಗಿರುವಂತವರು, ದೇವರಿಗೆ ಶ್ರೇಷ್ಠವಾದದ್ದಾಗಿ ಕಾಣಿಸುವಂತ ನೀತಿ. ನಿಮ್ಮ ನೀತಿ ಶ್ರೇಷ್ಠವಾಗಿರಬೇಕು. ನೀವು ನ್ಯಾಯದ ಪ್ರಕಾರವಾಗಿ ನಡಿಬೇಕಲ್ವಾ? ನೀವು ಕರುಣೆಯನ್ನು ತೋರಿಸಬೇಕಲ್ವಾ?
ಇದು ತಾನೇ ಅಮೂಲ್ಯವಾದದ್ದು, ಇದು ತಾನೇ ನಿಮಗೆ ಗೌರವವನ್ನು ತರುವಂತದ್ದು. ಧರ್ಮಶಾಸ್ತ್ರದಲ್ಲಿ ಗೌರವವಾದವುಗಳು ಏನಾದ್ರೂ ಇದೆಯಾ ಅಂತಂದ್ರೆ ನ್ಯಾಯವನ್ನು ತೋರಿಸು, ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ನೀವು ನಡೆಸುವಂತದ್ದಲ್ವಾ. ನೀವು ಅದನ್ನೇ ಬಿಟ್ಟಿದ್ದೀರಾ, ನೀವು ಅದನ್ನೇ ಬಿಟ್ಟಿದ್ದೀರಾ. ಇದು ಕೇವಲ ಬೋಧಿಸುವಂತ ಬೋಧಕರಿಗೆ ಮಾತ್ರವಲ್ಲ ಪ್ರಿಯರೇ, ಕೇಳುವಂತ ನಮಗೂ ಸಹ, ಇದು ಕೇಳುವಂತ ನಮಗೂ ಸಹ. ನ್ಯಾಯವನ್ನು, ಕರುಣೆಯನ್ನು ನಾವೇನಾದ್ರೂ ಬಿಟ್ಟಿದ್ದೇವಾ? ದೇವರಿಗೆ ಮೆಚ್ಚುಗೆಯಾಗಿರುವಂತ ಕ್ರಿಯೆಗಳನ್ನು ನಾವೇನಾದ್ರೂ ಕಳ್ಕೊಂಡ್ಬಿಟ್ಟಿದ್ದೇವಾ ಪ್ರಿಯರೇ? ನಮ್ಮನ್ನ ನಾವು ಈ ಮುಂಜಾನೆ ವೇಳೆಯಲ್ಲಿ ಪ್ರಶ್ನಿಸಿಕೊಳ್ಳೋರಾಗಿರೋಣ. ನಮ್ಮನ್ನ ನಾವು ಸರಿ ಮಾಡಿಕೊಳ್ಳ ನಮ್ಮ ನೀತಿಯನ್ನ ಸರಿ ಮಾಡಿಕೊಳ್ಳೋರಾಗಿರೋಣ. ನಮ್ಮ ನೀತಿಯನ್ನ ಶಾರ್ಪ್ ಮಾಡ್ಕೊಳ್ಳೋಣ ಪ್ರಿಯರೇ. ದೇವರಿಗೆ ಮೆಚ್ಚುಗೆಯಾಗಿರುವಂತ ನೀತಿಯುಳ್ಳವರಾಗಿ ನಾವು ಜೀವಿಸುವವರಾಗಿರಬೇಕು. ಯಾಕೆಂತಂದ್ರೆ ಪ್ರಿಯರೇ, ಆ ನೀತಿ ಏನ ಗೊತ್ತಾ? ನಮಗೆ ಪರಲೋಕವನ್ನು ಕೊಡುವಂತ ನೀತಿ, ಪರಲೋಕವನ್ನ ಸೇರಿಸುವಂತ ನೀತಿ. ನಿಮ್ಮ ನೀತಿ ಶಾಸ್ತ್ರಿಗಳ ನೀತಿಗಿಂತಲೂ, ಫರಿಸಾಯರ ನೀತಿಗಿಂತಲೂ ಶ್ರೇಷ್ಠವಾಗಿರಬೇಕು. ದೇವರು ಬಯಸುವಂತ ನೀತಿ. ಈ ದಿನದಲ್ಲಿ ಅನೇಕ ಬೋಧಕರಲ್ಲಿ ದೇವರಿಗೆ ಇಷ್ಟ ಆಗದೇ ಇರುವಂತ ನೀತಿ, ನಮ್ಮಲ್ಲಿ ದೇವರು ಕಾಣಬೇಕೆಂದುಕೊಳ್ಳುತ್ತಿರುವಂತ ನೀತಿ ಈ ನೀತಿ. ಅವರ ನೀತಿ ಏನು ಅಂತ ನಮಗ್ ಗೊತ್ತಾದ್ರೆ ನಮ್ಮ ನೀತಿ ಹೇಗಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅವರ ನೀತಿ ಹೇಗಿದೆ ಅಂತ ನಮಗೆ ಗೊತ್ತಾದ್ರೆ ನಮ್ಮ ನೀತಿ ನಮಗೆ ಹೇಗಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಅವರ ನೀತಿಗಿಂತ ಶ್ರೇಷ್ಠವಾದ ನೀತಿ. ಆ ಅಧ್ಯಾಯವೆಲ್ಲವನ್ನ ನಾವು ಓದುವುದಾದ್ರೆ ಪ್ರಿಯರೇ, ಬಹಳ ವಿಷಯಗಳನ್ನ ಯೇಸು ಕ್ರಿಸ್ತರು ಹೇಳ್ತಾರೆ. ನೀವು ಕುರುಡರು, ನಿಮಗೆ ದಾರಿ ಗೊತ್ತಿಲ್ಲ, ನಿಮಗ್ ದಾರಿ ಗೊತ್ತಿಲ್ದಿರಾನೆ ಅನೇಕರನ್ನ ನೀವು ದಾರಿಯಲ್ಲಿ ನಡೆಸಬೇಕಂತ ನೀವು ಅಂದುಕೊಳ್ಳುತ್ತೀರಾ. ನೀವು ಬೆರಳಿನಿಂದನೂ ಒಂದು ಕೆಲಸ ಮಾಡೋದಿಲ್ಲ, ಆದ್ರೆ ಎಲ್ಲರಿಗೂ ದೊಡ್ಡ ದೊಡ್ಡ ಕೆಲಸಗಳನ್ನ ನೀವು ಕೊಡ್ತೀರಾ. ನೀವು ಬೆರಳಿನ ಉಗುರಿನಿಂದಲೂ ಕೂಡ ಯಾರನ್ನು ನೀವು ಈ ತರ ಚಿಕ್ಕ ಕೆಲಸವನ್ನು ನೀವು ಮಾಡೋದಿಲ್ಲ, ಆದ್ರೆ ಎಲ್ಲರಿಗೂ ಕೂಡ ಭಾರವಾದಂತ ಕೆಲಸಗಳನ್ನು ನೀವು ಕೊಡ್ತೀರಾ. ನೀವೇನೋ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆರ್ಡರ್ಗಳು ಕೊಡ್ತೀರಾ, ಆದ್ರೆ ಬೇರೆಯವ್ರಿಗೆ ಕೆಲಸಗಳನ್ನ ನೀವು ಹಚ್ತೀರಾ. ಎಲ್ಲಿದೆ ನಿಮ್ಮ ನೀತಿ? ಹೇಗಿದೆ ನಿಮ್ಮ ನೀತಿ? ಅಂತಹ ನೀತಿವಂತಿಕೆ ದೇವರಿಗೆ ಬೇಡ ಪ್ರಿಯರೇ. ಅಂತ ನೀತಿ ದೇವರಿಗೆ ಇರಬಾರದು. 25ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಳುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಕುರುಡನಾದ ಫರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ನೀವು ಶುಚಿ ಮಾಡಬೇಕಾಗಿರುವಂತದ್ದು ಹೊರಗಲ್ಲ, ಒಳಗೆ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು. ನೀವು ಹೊರಗೆ ನೋಡುವುದಕ್ಕೆ, ಕಾಣುವುದಕ್ಕೆ ಎಷ್ಟೇ ಗಂಭೀರವಾಗಿ ನೀವು ಕಾಣಿಸಿದರೂ ಒಳಗೆ ನಿಮ್ಮ ಹೃದಯವು ಶುಚಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ಅದರಿಂದ? ನೀವು ಶುಚಿ ಮಾಡಿಕೊಳ್ಳಿರಿ. ನಿಮ್ಮ ನೀತಿ ಸಾಕಾಗ್ತಿಲ್ಲ. ನಾನು ಅಂದುಕೊಂಡ ಹಾಗೆ ನಿಮ್ಮ ನೀತಿ ಇಲ್ಲ. ನಮ್ಮ ನೀತಿ ಏನಾದ್ರೂ ಅಂತ ಸ್ಥಿತಿಗೆ ಬಿದ್ದೋಗ್ಬಿಟ್ಟಿದ್ಯಾ ಪ್ರಿಯರೇ? ನಮ್ಮ ನೀತಿ ಏನಾದ್ರೂ ಈ ಮಾತುಗಳಿಗೆ ಸಂಬಂಧಪಟ್ಟದ್ದಾಗಿ ನಮ್ಮ ನೀತಿ ಏನಾದ್ರೂ ಕಾಣ್ತಿದ್ರೆ ಪ್ರಿಯರೇ, ನಮ್ಮನ್ನ ನಾವು ಸರಿ ಮಾಡಿಕೊಳ್ಳೋಣ. ಇದು ನೀತಿ ಅಲ್ಲ, ಕೇವಲ ಬಾಯಿ ಮಾತಿಗೆ, ಸಮಾಜಕ್ಕೆ, ಸೊಸೈಟಿಗೆ ಕಾಣಿಸುವಂತ ನೀತಿ ಅಷ್ಟೇ. ಸೊಸೈಟಿಯಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ಸೊಸೈಟಿಯಲ್ಲಿ ಎಲ್ಲರೂ ಹೇಳ್ತಾರೆ, ಇವರು ದೇವರ ಮಕ್ಕಳು, ದೇವರಿಗೋಸ್ಕರ ಬದುಕುತ್ತಿರುವಂತ ಮಕ್ಕಳು. ದೇವರ ದೃಷ್ಟಿಯಲ್ಲಿ ನೋಡಿದ ತಕ್ಷಣ ದೇವರೇನ್ ಹೇಳ್ತಾರೆ ಗೊತ್ತಾ? ಇವನ್ ಯಾರೋ ನನಗೆ ಗೊತ್ತಿಲ್ಲ, ಇವನ ನೀತಿ ಸರಿಯಾದಂಥದ್ದಲ್ಲ, ಇವನ ನಂಬಿಕೆ ಸರಿಯಾದಂಥದ್ದಲ್ಲ, ಇವನ ವಿಶ್ವಾಸ ಸರಿಯಾದಂಥದ್ದಲ್ಲ, ಇವನ್ ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ. ಹಾಗಾಗಿ ಪ್ರಿಯರೇ, ನಮ್ಮ ನೀತಿಯನ್ನು ನಾವು ಸರಿ ಮಾಡಿಕೊಳ್ಳೋರಾಗಿರಬೇಕು. ನಮ್ಮ ಭಕ್ತಿಯನ್ನು ನಾವು ಸರಿ ಮಾಡಿಕೊಳ್ಳೋರಾಗಿರಬೇಕು. ಆ ಭಕ್ತಿಯನ್ನು ಸರಿ ಮಾಡಿಕೊಳ್ಳುವಂತ ಕ್ರಮದಲ್ಲಿ, ಅನೇಕ ವಿಷಯಗಳನ್ನ ಯೇಸು ಕ್ರಿಸ್ತರು ಬೋಧಿಸುತ್ತಾ ಒಂದು ಒಳ್ಳೆಯ ಸಂದರ್ಭವನ್ನು ಲೂಕನು ಬರೆದಂತ ಸುವಾರ್ತೆಯಲ್ಲಿ ನಾವು ಕಾಣಬಹುದು. ಲೂಕನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ, 11ನೇ ವಚನ. 18ನೇ ಅಧ್ಯಾಯ 10ನೇ ವಚನದಿಂದ ಓದಿಕೊಳ್ಳೋಣ. 10-11. ಇಬ್ಬರು ಮನುಷ್ಯರು ದೇವಾಲಯದಲ್ಲಿದ್ದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು.
ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವನು, ಅನ್ಯಾಯಗಾರನು, ಆದರ ಮಾಡುವವನು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಯೇಸು ಕ್ರಿಸ್ತರು ಹೇಳಿದಂತೆ ಈ ಸಂದರ್ಭ ನಮಗೆ ಅನೇಕ ಬಾರಿ ನಮಗೆ ಗೊತ್ತಿರುವಂತ ಸಂದರ್ಭವೇ. ಇಬ್ಬರು ಪ್ರಾರ್ಥನೆ ಮಾಡುವುದಕ್ಕೆ ಹೋಗ್ತಾರೆ, ಒಬ್ಬನು ಸುಂಕದವನು, ಒಬ್ಬನು ಫರಿಸಾಯನು. ಈ ಫರಿಸಾಯನ ಪ್ರಾರ್ಥನೆ ಹೇಗಿದೆ, ಸುಂಕದವನ ಪ್ರಾರ್ಥನೆ ಹೇಗಿದೆ ಅಂತಂದ್ರೆ ಪ್ರಿಯರೇ, ಈ ಇಬ್ಬರು ಪ್ರಾರ್ಥನೆ ಮಾಡಿದ್ದಾರೆ. ಸುಂಕದವನು ಕಡಿಮೆ ಪ್ರಾರ್ಥನೆ ಮಾಡಿದ್ದಾನೆ, ಫರಿಸಾಯನು ದೊಡ್ಡ ಪ್ರಾರ್ಥನೆ ಮಾಡಿದ್ದಾನೆ. ಏನಂತ ದೊಡ್ಡ ಪ್ರಾರ್ಥನೆ? ದೇವರೇ, ನಾನೇನಂತ ನಿನಗ್ ಗೊತ್ತು, ನಾನು ಕೆಟ್ಟವರಲ್ಲಿದ್ದವನಲ್ಲ, ನಾನು ಕುಡಿತಿಲ್ಲ, ಹೊಡಿತಿಲ್ಲ, ಬಡಿತಿಲ್ಲ, ಮೋಸ ಮಾಡ್ತಿಲ್ಲ, ನಾನು ಹದರ ಮಾಡ್ತಿಲ್ಲ, ಈ ಸುಂಕದವನಂತೂ ನಾನು ಇಲ್ಲ. ಇನ್ನು ಹೆಂಗಿದ್ದೇನೆ ಗೊತ್ತಾ, ನಾನು ಪ್ರತಿ ವಾರ ನಾನು ಉಪವಾಸದಲ್ಲಿರ್ತೇನೆ, ಕಾಣಿಕೆಗಳನ್ನ ಕೊಡ್ತೇನೆ, ದಶಮ ಭಾಗಗಳನ್ನ ನಾನು ಕೊಡ್ತೇನೆ, ಪ್ರತಿ ಭಾನುವಾರ ಸಭೆಗೆ ಹೋಗ್ತೇನೆ, ಇಷ್ಟೆಲ್ಲ ನಾನು ಮಾಡ್ತಿದ್ದೇನೆ ಎಂಬುದಾಗಿ ಈ ಒಂದು ಫರಿಸಾಯನ ಹೇಳ್ತಿರ್ಬೇಕಾದ್ರೆ, ಸುಂಕದವನ ಪ್ರಾರ್ಥನೆ ಸಿಂಪಲ್ ಆಗಿದೆ. ಆಕಾಶದ ಕಡೆಗೂ ಕೂಡ ತಲೆ ಎತ್ತುವುದಕ್ಕೆ ಮನಸ್ಸಿಲ್ಲದೆ ತಲೆ ಬೊಗ್ಗಿಸಿಕೊಂಡವನಾಗಿ ಎದೆ ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಎಷ್ಟೇ ಪ್ರಾರ್ಥನೆ ಮಾಡಿದ್ದು, ಅವನ ಪ್ರಾರ್ಥನೆ ಎಷ್ಟೇ, ಪಾಪಿಯಾದ ನನ್ನನ್ನು ಕರುಣಿಸು. ಆದರೆ ಮನೆಗೆ ಹೋಗಬೇಕಾದ್ರೆ ನೀತಿವಂತನಾಗಿ ಎಣಿಸಲ್ಪಟ್ಟವನು ಫರಿಸಾಯನಲ್ಲ, ನೀತಿವಂತನಾಗಿ ಎಣಿಸಲ್ಪಟ್ಟವನು ಸುಂಕದವನು. ದೇವರು ನಮ್ಮನ್ನು ಕಂಡಾಗ ಪ್ರಿಯರೇ, ದೇವರು ನಮ್ಮನ್ನು ನೋಡುವಾಗ ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಕಾಣುವಾತನಾಗಿದ್ದಾನೆ. ನಮ್ಮ ಬಾಯಿಂದ ಹೊರಡುವಂತ ಮಾತುಗಳನ್ನು ಈ ದೇವರು ಕೇಳುವಂತವರಾಗಿದ್ದಾರೆ. ಆ ಮಾತುಗಳ ಪ್ರಕಾರವಾಗಿ ನೀನು ನೀತಿವಂತನೋ ಅನೀತಿವಂತನೋ ಎಂಬುದಾಗಿ ದೇವರು ನಿರ್ಣಯಿಸುವಂತವರಾಗಿದ್ದಾರೆ. ಮನೆಗೆ ಹೋಗಬೇಕಾದರೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನು ಫರಿಸಾಯನಲ್ಲ ಪ್ರಿಯರೇ. ಫರಿಸಾಯನಲ್ಲಿ ನೀತಿ ಇದೆ ಅಂತ ನಾವು ಅಂದುಕೊಂಡ್ರೆ ಫರಿಸಾಯನಲ್ಲಿ ನೀತಿ ಇಲ್ಲ, ಸುಂಕದವನಲ್ಲಿ ನೀತಿ ಇದೆ. ದೇವರಿಗೆ ಮೆಚ್ಚುಗೆಯಾಗಿರುವಂತ ನೀತಿ ಇದೆ. ಅಂತಹ ನೀತಿ ನಮ್ಮಲ್ಲಿದೆಯಾ? ಸುಂಕದವನ ನೀತಿ. ತುಂಬಾ ಜನ ಕ್ರೈಸ್ತರು ಪ್ರಿಯರೇ, ತುಂಬಾ ಜನ ಕ್ರೈಸ್ತರು ದೇವರೇ, ಪಾಪಿಯಾಗಿರುವಂತ ನನ್ನನ್ನು ಕ್ಷಮಿಸಿ ಎನ್ನುವಂತ ಪದವನ್ನ ಉಪಯೋಗಿಸುವುದಕ್ಕೂ ಕೂಡ ತೊಂದರೆ ಪಡ್ತಾರೆ, ಕಷ್ಟಪಡ್ತಾರೆ. ಪಾಪಿನ ನಾನು ಅಂತ. ಪ್ರಿಯರೇ, ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಂತ ರೀತಿ ಅಂತಂದ್ರೆ ಏನು? ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಅಂತಂದ್ರೆ ಏನು? ಹೇಗೆ ತಗ್ಗಿಸಿಕೊಳ್ತೇವೆ? ಹೇಗೆ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ನಾವು ಅಂದುಕೊಳ್ತಿದ್ದೇವೆ. ತಗ್ಗಿಸಿಕೊಳ್ಳುವಂಥದ್ದು ಅಂತಂದ್ರೆ ಏನು? ಹೇಗೆ ತಗ್ಗಿಸಿಕೊಳ್ಳಬೇಕು? ಕೇವಲ ಬಾಯಿ ಮಾತಿನಿಂದ ಹಂಗೆ ಪ್ರಾರ್ಥನೆ ಮಾಡಿ 1-2 ಕೆಲಸ ಸಭೆಯಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ರೆ ಸಾಕ? ಇಷ್ಟು ಇದೇನಾ ತಗ್ಗಿಸಿಕೊಳ್ಳುವಿಕೆ? ತಗ್ಗಿಸಿಕೊಳ್ಳುವಿಕೆ ಅಂತಂದ್ರೆ ಏನೋ ಗೊತ್ತಾ ಪ್ರಿಯರೇ? ಏನೋ ಗೊತ್ತಾ? ಈ ಫರಿಸಾಯನಲ್ಲಿ ಕಾಣದೇ ಇರುವಂತ ತಗ್ಗಿಸುವಿಕೆ, ಸುಂಕದವನಲ್ಲಿ ಕಂಡಂತ ತಗ್ಗಿಸುವಿಕೆ. ಅದು ನೀತಿ ಎಂಬುದಾಗಿ ದೇವರು ಎಣಿಸುತ್ತಿದ್ದಾರೆ. ಅವನನ್ನ ನೀತಿವಂತನೆಂಬುದಾಗಿ ದೇವರು ಎಣಿಸುತ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಅವನ ಮಾತುಗಳು ಎಷ್ಟು ಭಾರವಾದಂತ ಮಾತುಗಳು, ಅವನ ಮಾತುಗಳು ಅಂತರಾಳದಿಂದ ಬಂದಂತ ಮಾತುಗಳಾಗಿದ್ದಾವೆ, ಸುಂಕದವನ ಮಾತುಗಳು. ಹಾಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ ಎಂದಿಗೂ ಹಿಂಜಾರಬಾರದು. ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ, ಮುಖ್ಯವಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಎಂದಿಗೂ ಹಿಂಜಾರಬಾರದು. ದೇವರೇ, ನನ್ನನ್ನು ಕರುಣಿಸು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕರುಣಿಸು. ಇವರಿಬ್ಬರಲ್ಲಿ ನೀತಿವಂತನಾಗಿ ಎಣಿಸಲ್ಪಟ್ಟವನು ತಗ್ಗಿಸಿಕೊಂಡವನ ಹೊರತು ತಗ್ಗಿಸಿಕೊಳ್ಳದವನಲ್ಲ. ಹಾಗಾಗಿ ಪ್ರಿಯರೇ, ನಮ್ಮ ನೀತಿಯನ್ನ ನಾವು ಕಾಪಾಡಿಕೊಳ್ಳೋಣ. ದೇವರು ನಮಗೆ ಕೊಟ್ಟಂತ ಈ ಒಂದು ನೀತಿವಂತಿಕೆಯನ್ನ ನಾವು ಕಾಪಾಡಿಕೊಳ್ಳೋರಾಗಿರೋಣ ಪ್ರಿಯರೇ.
ಕ್ರೈಸ್ತನು ನೀತಿವಂತನಾಗಿರಬೇಕೆನ್ನುವಂಥದ್ದು ದೇವರ ಉದ್ದೇಶ. ಆ ನೀತಿ ಎಂತಹ ನೀತಿ ಆಗಿರಬೇಕು ಅಂತಂದ್ರೆ ಶ್ರೇಷ್ಠವಾದ ನೀತಿ, ಅಮೂಲ್ಯವಾದ ನೀತಿ, ಮನುಷ್ಯರಿಗೆ ಕಾಣುವಂತ ನೀತಿ ಅಲ್ಲ, ಕಾಣಬೇಕೆಂದು ಮಾಡುವಂತ ನೀತಿ ಅಲ್ಲ ಪ್ರಿಯರೇ, ಯಾರಿಗೂ ಕಾಣದೆ ದೇವರು ಮಾತ್ರ ನೋಡುವಂತ ನೀತಿ. ಆ ನೀತಿಯಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳೋರಾಗಿರೋಣ, ಆ ನೀತಿಯಲ್ಲಿ ನಾವು ಬಲವಾಗಿ ನಿಂತುಕೊಳ್ಳೋರಾಗಿರೋಣ, ಆ ನೀತಿಯನ್ನು ನಾವು ಕಾಪಾಡಿಕೊಳ್ಳೋರಾಗಿರೋಣ ಪ್ರಿಯರೇ. ಅದು ದೇವರ ನೀತಿ, ಅದು ದೇವರು ಮೆಚ್ಚುವಂತ ನೀತಿ, ಅದು ದೇವರಿಗೆ ಇಷ್ಟ ಆಗುವಂತ ನೀತಿ, ಕ್ರೈಸ್ತರಲ್ಲಿ ಇರಬೇಕಾದ ನೀತಿ. ಆ ನೀತಿ ಆ ನೀತಿ ನಮ್ಮಲ್ಲಿದ್ರೆ ಅದು ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಮನುಷ್ಯರು ನೋಡಿದರೂ ನೋಡದೆ ಹೋದರು, ಮನುಷ್ಯರು ಇದ್ದರೂ ಇರದೇ ಹೋದರೂ ಕೂಡ ಪ್ರಿಯರೇ, ನಮಗೆ ದೇವರು ಕೊಟ್ಟಂತ ಕೆಲಸ, ನಮಗೆ ದೇವರ ಮೇಲಿರುವಂತಹ ಪ್ರೀತಿಯನ್ನು ತೋರಿಸುವಂತ ನೀತಿ, ನಮಗೆ ದೇವರ ಮೇಲಿರುವಂತ ಪ್ರೀತಿಯನ್ನು ತೋರಿಸುವಂತ ನೀತಿ. ಲೂಕನು ಬರೆದಂತ ಸುವಾರ್ತೆಯಲ್ಲಿ ಒಂದು ಸ್ತ್ರೀ ನಮಗೆ ಕಾಣಿಸುತ್ತಾರೆ 21ನೇ ಅಧ್ಯಾಯದ ಪ್ರಾರಂಭದ ವಚನಗಳಲ್ಲಿ. 21ನೇ ಅಧ್ಯಾಯದ ಪ್ರಾರಂಭದ 4 ವಚನಗಳನ್ನ ನಾವು ಓದಿಕೊಳ್ಳೋಣ. 4 ಯೇಸು ವಚನಗಳು. ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರು ಬಡ ವಿಧವೆಯನ್ನು ಕುರಿತು ಮಾತನಾಡುತ್ತಿರುವಂತ ಸಂದರ್ಭ, ಎಲ್ಲರೂ ಕಾಣಿಕೆಗಳನ್ನ ಹಾಕ್ತಿದ್ದಾರೆ ಆ ಒಂದು ಕಾಣಿಕೆಯ ಬೆಟ್ಟಿಯಲ್ಲಿ, ಆದರೆ ಈ ಬಡ ವಿಧವೆ ಬಂದು ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಎಂದು ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ಎಷ್ಟು ಹಾಕಿದ್ದಾಳೆ? 2 ಕಾಸುಗಳು, ಜಸ್ಟ್ 2 ಪೆನ್ನಿ, 2 ಕಾಸುಗಳು. ಈ 2 ಕಾಸುಗಳು ಎಲ್ಲರೂ ಹಾಕಿರುವಂತ ಕಾಣಿಕೆಗಳಿಗಿಂತ ಶ್ರೇಷ್ಠವಾದ ಕಾಣಿಕೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ನೀತಿ ನೀತಿ ಅಂತಂದ್ರೆ ಏನೋ ಗೊತ್ತಾ ಪ್ರಿಯರೇ? ನೀತಿ ಹೇಗೋ ಗೊತ್ತಾ? ಮನುಷ್ಯರಿಗೆ ಕಾಣಬೇಕೆಂದು ಮಾಡುವಂತದ್ದಲ್ಲ, ಮನುಷ್ಯರು ನೋಡಬೇಕೆಂಬುದಾಗಿ ಮಾಡುವಂತದ್ದು ಅಲ್ಲ. ದೇವರಿಗೆ ಕಾಣಬೇಕಾಗಿರುವಂತ ಪ್ರೀತಿ, ದೇವರು ನೋಡುವಂತ ಪ್ರೀತಿ, ದೇವರು ಮೆಚ್ಚುವಂತ ಪ್ರೀತಿ, ದೇವರಿಗೆ ಮಾತ್ರ ಇಷ್ಟ ಆಗುವಂತ ಪ್ರೀತಿ, ನೀತಿ. ಆ ನೀತಿಯಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳೋರಾಗಿರೋಣ, ನಮ್ಮ ನೀತಿಯನ್ನು ನಾವು ಕಾಪಾಡಿಕೊಳ್ಳೋರಾಗಿರೋಣ. ತುಂಬಾ ಜನ ಮಾಡುವಂತದ್ದು ಏನಂತಂದ್ರೆ, ಅವರು ಪಾಸ್ಟರ್ನ ಮೆಚ್ಚಿಸೋದಕ್ಕೆ ಕೆಲ್ಸಗಳು ಮಾಡ್ತಾರೆ. ಅವರ ದೈವ ಸೇವಕರು ಏನಾದ್ರು ಮುಂದೆ ಇದ್ರೆ ಮಾತ್ರ ಕೆಲ್ಸಗಳು ಮಾಡ್ತಾರೆ. ನಾವು ಕೆಲ್ಸ ಅಂದ್ರೆ ಕೆಲ್ಸಾನೇ, ಇದ್ರೂ ಕೆಲ್ಸಾನೇ, ಯಾರು ಇಲ್ಲದೆ ಹೋದ್ರು ಕೂಡ ಕೆಲ್ಸ ಮಾಡಬೇಕು ನಾವು. ಹಾಗಾಗಿ ಪ್ರಿಯರೇ, ನಮ್ಮ ಜೀವನಗಳಲ್ಲಿ ದೇವರಿಗೋಸ್ಕರ ನಾವು ಮುಡಿಯಾಗಿಟ್ಟಂತದ್ದು ಏನು? ದೇವರಿಗೋಸ್ಕರ ನಾವು ಬಹುಮಾನವಾಗಿ ಕೊಡುವಂತದ್ದು ಏನು? ಏನಾದ್ರೂ ಇದೆಯಾ ದೇವರಿಗೋಸ್ಕರ ಕೊಡುವಂತದ್ದು ಅಂತಂದ್ರೆ ಅದು ನಮ್ಮ ನೀತಿ. ನಮ್ಮ ನೀತಿಯನ್ನು ನಾವು ದೇವರಿಗೆ ಬಹುಮಾನವಾಗಿ ನಾವು ಕೊಡುವವರಾಗಿರೋಣ. ದೇವರೇ, ನಿನಗೆ ಮೆಚ್ಚುಗೆ ಆದಂತ ನೀತಿ, ನೀನು ಮೆಚ್ಚುವಂತ ನೀತಿ ನಿನಗೆ ನಾನು ಕೊಡ್ತಿದ್ದೇನೆ ಎಂಬುದಾಗಿ ನೀತಿಯನ್ನು ಕಾಪಾಡಿಕೊಳ್ಳೋಣ ಪ್ರಿಯರೇ. ಕ್ರೈಸ್ತರಲ್ಲಿ ದೇವರು ಕಾಣುವಂತ ನೀತಿಯನ್ನು ನಾವು ಕಾಪಾಡಿಕೊಳ್ಳೋಣ. ಆ ನೀತಿವಂತಿಕೆಯನ್ನು ದೇವರು ಕೊಂಡಾಗ ನಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ದಿನ ಅಬ್ರಹಾಮನನ್ನು ದೇವರು ಕರೆದ ಹಾಗೆ, ದಾವೀದನನ್ನು ದೇವರು ಕರೆದ ಹಾಗೆ, ನೀತಿವಂತನಾದ ಅಬ್ರಹಾಮನು, ನೀತಿವಂತನಾದ ದಾವೀದನು, ನೀತಿವಂತನಾದ ಇಸಾಕನು, ಯಾಕೋಬನು ಎಂಬುದಾಗಿ ಈಗಾದ್ರೆ ಅವರ ಪಕ್ಕದಲ್ಲಿ ನೀತಿವಂತನು ಎನ್ನುವಂತ ಆ ಒಂದು ಶ್ರೇಷ್ಠವಾದ ಬಿರುದು ಬಂತೋ ನಮ್ಮ ಜೀವನಗಳಲ್ಲೂ ಕೂಡ ಪ್ರಿಯರೇ. ನೀತಿವಂತರಾಗಿ ನಾವು ಕಾಣಬೇಕು ದೇವರ ಮುಂದೆ, ನೀತಿವಂತರಾಗಿ ನಾವು ಇರಬೇಕು ದೇವರ ಮುಂದೆ ಅಂತಂದ್ರೆ ನೀತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಕಾಪಾಡಿಕೊಳ್ಳದೆ ಹೋದರೆ ಪ್ರಯೋಜನವಿಲ್ಲ. ಕಾಪಾಡಿಕೊಳ್ಳದೆ ಹೋದರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅರ್ಥವಿರೋದಿಲ್ಲ ಪ್ರಿಯರೇ. ಕ್ರೈಸ್ತರೆಂದು ನಾವು ಕರೆಯಲ್ಪಡುತ್ತಿರ್ತೇವೆ ಹೊರತು ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂತ ನಾವು ಹೇಗೆ ಅದನ್ನ ಸಾಬೀತು ಮಾಡಿಕೊಳ್ತೇವೆ, ಹೇಗೆ ಅದನ್ನ ರುಜು ಮಾಡಿಕೊಳ್ತೇವೆ? ನನ್ನ ನೀತಿ, ಅಮೂಲ್ಯವಾದಂತ ನೀತಿ, ಶಾಸ್ತ್ರಿಗಳ ನೀತಿಗಿಂತ ಶ್ರೇಷ್ಠವಾದ ನೀತಿ, ಫರಿಸಾಯರ ನೀತಿಗಿಂತ ಶ್ರೇಷ್ಠವಾದ ನೀತಿ
ಇಂದು ಇರುವಂತ ಅನೇಕ ಬೋಧಕರಿಗಿಂತ ಶ್ರೇಷ್ಠವಾದಂತ ನೀತಿ. ಆ ನೀತಿಯಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳೋಣ, ಆ ನೀತಿಯನ್ನು ನಾವು ಕಾಪಾಡಿಕೊಳ್ಳೋಣ, ಆ ನೀತಿಯಲ್ಲಿ ನಾವು ಬಲವಾಗಿ ನಿಂತುಕೊಳ್ಳೋಣ. ಮುಗಿಸೋದಕ್ಕಿಂತ ಮೊದಲು ಓದಿರುವಂತಹ ವಚನದ ಭಾಗ 6ನೇ ಅಧ್ಯಾಯ ಮತ್ತಾಯನ ಬರೆದಂತ ಸುವಾರ್ತೆ 33ನೇ ವಚನವನ್ನು ನೋಡಿಕೊಂಡು ಈ ವಾಕ್ಯದ ಭಾಗವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ಥ್ಯಾಂಕ್ ಯು. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ನಾವು ಮೊದಲು ತವಕ ಪಡಬೇಕಾಗಿರುವಂತದ್ದು ದೇವರ ರಾಜ್ಯ, ಅನಂತರ ತವಕ ಪಡಬೇಕಾಗಿರುವಂತದ್ದು ನೀತಿ. ನೀತಿ ನಮ್ಮಲ್ಲಿದೆಯಾ? ನಾವು ನಿಜವಾಗ್ಲೂ ನೀತಿವಂತರೇನಾ? ನೀತಿಯನ್ನ ಕಾಪಾಡಿಕೊಂಡಿದ್ದೇವಾ? ಕೇವಲ ಹೇಳುವುದರಲ್ಲೇ ನಾವು ಸಾಕಿದೆ, ಇಷ್ಟೇ ಸಾಕು ಅಂತ ಅಂದ್ಕೊಂಡು ಏನಾದ್ರು ನಾವು ಅಲ್ಲಿಗೆ ಸೆಟಲ್ ಆಗ್ಬಿಟ್ಟಿದ್ದೇವ? ನಾವು ಹೇಳುವಂಥದ್ದು ಮಾತ್ರವಲ್ಲ ಪ್ರೇರೆ, ಮಾಡಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಹೇಳುವಂತ ನಾವು ಮಾಡಬೇಕು, ಪ್ರಕಟಿಸುತ್ತಿರುವಂತ ನಾವು ನಡೆಯಬೇಕು. ದೇವರಿಗೋಸ್ಕರ ಜೀವಿಸೋಣ, ನಮ್ಮ ನೀತಿಯನ್ನು ನಾವು ಕಾಪಾಡಿಕೊಳ್ಳೋಣ, ದೇವರಿಗೆ ಮೆಚ್ಚುಗೆಯಾದಂತ ನೀತಿಯಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳೋಣ, ದೇವರಿಗೆ ಯೋಗ್ಯರಾಗಿ ನಾವು ಜೀವಿಸೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ, ಪ್ರಕಟಿಸೋಣ, ಎಲ್ಲರಿಗೂ ಹೇಳೋಣ, ಎಲ್ಲರಿಗೂ ಪ್ರಕಟಿಸೋಣ. ದೇವರನ್ನು ಕುರಿತಾದಂತ ವಿಷಯಗಳನ್ನು ಪ್ರಕಟಿಸುವುದು ಮಾತ್ರವಲ್ಲದೆ ಆ ಮಾತುಗಳ ಪ್ರಕಾರವಾಗಿ ನಾವು ಜೀವಿಸೋಣ. ಯಾಕಂತಂದ್ರೆ ನಮ್ಮ ನೀತಿ ಎಲ್ಲರ ನೀತಿಗಿಂತ ಅಧಿಕವಾದಂತ ನೀತಿಯಾಗಿರಬೇಕು, ಶ್ರೇಷ್ಠವಾದಂತ ನೀತಿಯಾಗಿರಬೇಕು. ಈ ಲೋಕವನ್ನು ಬಿಟ್ಟ ನಂತರ ದೇವರ ಬಳಿಗೆ ಸೇರಬೇಕಾದ್ರೆ ದೇವರು ನಮ್ಮನ್ನ ಹೆಸರಿನಿಂದಲ್ಲದೆ ಒಂದು ದೊಡ್ಡ ಬಿರುದು, ಒಂದು ದೊಡ್ಡ ಹೆಸರು, ಒಂದು ದೊಡ್ಡ ಬಹುಮಾನ, ನೀತಿವಂತನು ಎಂಬುದಾಗಿ ನಮ್ಮ ಹೆಸರಿನ ಪಕ್ಕದಲ್ಲಿ ಆ ಒಂದು ಬಿರುದನ್ನಿಟ್ಟು ದೇವರು ಕರೆಯುವುದಾದ್ರೆ ನಾವು ಅದೃಷ್ಟವಂತರು, ನಾವು ಭಾಗ್ಯವಂತರು. ಹಾಗಾಗಿ ದೇವರಿಗೋಸ್ಕರ ಜೀವಿಸೋಣ, ನಮ್ಮ ನೀತಿಯನ್ನು ನಾವು ಕಾಪಾಡಿಕೊಳ್ಳೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ, ನೀತಿಯಲ್ಲಿ ಸ್ಥಿರವಾಗಿ ಜೀವಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸತ್ಯವೇದದಲ್ಲಿ ಕರ್ತನೆ ನೀವು ಬರೆಸಿರುವಂತ ಮಾತುಗಳನ್ನು ನಾವು ಧ್ಯಾನಿಸುವಂತೆ ನಮಗೆ ತೋರಿಸಿದಂತೆ ಈ ಕೃಪೆಗಾಗಿ ನಿಮಗೆ ವಂದನೆಗಳು ಕರ್ತನೆ. ನೀತಿ, ಕ್ರೈಸ್ತರಲ್ಲಿರಬೇಕಾಗಿರುವಂತ ನೀತಿ, ಕ್ರೈಸ್ತರು ಕಾಣಬೇಕಾಗಿರುವಂತ ನೀತಿಯನ್ನು ಕುರಿತು ನಮಗೆ ಬೋಧಿಸಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ನೀತಿಯನ್ನು ಕರ್ತನೆ ದಿನೇ ದಿನೇ ಅಭಿವೃದ್ಧಿ ಪಡಿಸಿಕೊಳ್ಳುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಮನುಷ್ಯರ ಮೆಚ್ಚುಗೆಯನ್ನು ಮಾತ್ರ ಪಡೆಯುವಂತ ನೀತಿಯಾಗಿರದೆ, ಇದು ಶಾಸ್ತ್ರಿಗಳ ನೀತಿಗಿಂತಲೂ ಫರಿಸಾಯರ ನೀತಿಗಿಂತಲೂ ಅಧಿಕವಾದಂತ ನೀತಿಯನ್ನು ನಾವು ಹೊಂದುತ್ತಾ ನಿಮ್ಮಲ್ಲಿ ಸಂಪೂರ್ಣತೆಯ ಕಡೆಗೆ ನಾವು ಸೇರುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ ಇನ್ನು ಅನೇಕ ವಿಷಯಗಳಿಂದ ನಮ್ಮನ್ನು ನೀವು ಬಲಪಡಿಸಿ ಬೋಧಿಸಿ ನಿಮ್ಮ ರಾಜ್ಯದ ಮಹಿಮೆಗಾಗಿ ನೀತಿಗಾಗಿ ನಾವು ತವಕ ಪಡುವವರಾಗಿರುವಂತೆ ನೀವು ಕೃಪೆ ತೋರಿಸುತ್ತೀರ ಅಂತ ನಾವು ನಂಬುತ್ತಾ ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮ ಬರಿಗೆ ಸಲ್ಲಿಸುತ್ತಾ ಸೇರಿ ಬಂದಿರುವಂತೆಲ್ಲ ನನ್ನ ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೆ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.